ಸರಿಯಾದ ಟೈಮಿಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ವಿ, ಇಲ್ಲ ಅಂದರೆ ತುಂಬ ನೋವು ಅನುಭವಿಸಿರೋರು. ಏನಿದು ಇಷ್ಟೊಂದು ಮಿಸ್ ಇದೆಯಲ್ಲ? ಅಮ್ಮ ಮತ್ತೆ ಬಂಗಾರ ಇಷ್ಟೊಂದು ಮಿಸ್ ಕಾಲ್ ಮಾಡಿದ್ದಾರೆ. ನಿನ್ನಿಂದ ಕರೆಕ್ಟಾಗಿ ಅವ್ರ ಜೊತೆ ಮಾತಾಡೋಕ್ಕೆ ಆಗಿರಲಿಲ್ಲ. ನಾನು ಬೇರೆ ರಾತ್ರಿ ಮನೆಯಿಂದ ಹೊರಡುವಾಗ ಅಮ್ಮಂಗೆ ಹೇಳಲಿಲ್ಲ, ಒಂದು ಮೆಸೇಜ್ ಕೂಡ ಹಾಕ್ಲಿಲ್ಲ. ಈಗ ನಾವಿಬ್ರು ಮನೇಲಿ ಇಲ್ದಿರೋದು ನೋಡಿ ತುಂಬ ತಲೆ ಬಿಸಿ ಮಾಡ್ಕೊಂಡಿರ್ತಾರೆ. ಮತ್ತು ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು? ನಿಜಾನಿದೆ, ಇನ್ನು ಎಷ್ಟು ದಿನ ಹೇಳ್ದಿರೋಕ್ಕಾಗುತ್ತೆ? ಏನೋ ಒಂದು ಪರಿಹಾರ ಹುಡುಕ್ಲೇಬೇಕು. ಏನೋ ಡೌಟ್ ಬರದೇ ಇರುತ್ತಾ? ನಾವು ಅಮ್ಮನ ಹತ್ರ ಆಲ್ರೆಡಿ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇದ್ದೀವಿ. ನೆನ್ನೆ ಅಮ್ಮ ಬಂಗಾರಿ ಬಂದಾಗ ಹೇಗೋ ಶೂಟಿಂಗ್ ಅಂತ ಮ್ಯಾನೇಜ್ ಮಾಡಿದ್ವಿ. ಆದರೆ ನಿಜವಾಗ್ಲೂ ಆಸ್ಪತ್ರೆಯಲ್ಲಿ ಏನು ನಡೀತಿದೆ ಅನ್ನೋದನ್ನು ಹೇಗೆ ಮುಚ್ಚಿಡೋದು? ನನ್ನ ಹತ್ರನೇ ಸುಳ್ಳು ಹೇಳೋ ಮಟ್ಟಕ್ಕೆ ಬಂದ್ಬಿಟ್ರಿ ಅಲ್ವಾ? ಏನು ಮುಚ್ಚಿಡ್ತಿದ್ದೀರಾ? ಏನು ನಡೀತಿದೆ ಇಲ್ಲಿ? ಅಮ್ಮ ಏನಿಲ್ಲ, ಎಮರ್ಜೆನ್ಸಿ ಆಪರೇಷನ್. ನೋಡು, ಅದಷ್ಟೇ ಸತ್ಯ ಅಲ್ಲ ಅಂತ ನನಗೆ ಗೊತ್ತು. ನೀನು ನಿನ್ನೆಯಿಂದ ಮನೆಗೆ ಬಂದಿಲ್ಲ. ನಿಧಿ ಮಧ್ಯರಾತ್ರಿ ಎದ್ದೋಗಿದ್ದಾಳೆ. ಏನೋ ಸಮಸ್ಯೆ ಆಗ್ತಿದೆ ಅನ್ನೋದಂತೂ ಹೌದು. ಅದೇನು ಅಂತ ನನಗೀಗಲೇ ಗೊತ್ತಾಗಬೇಕು. ಸಮಸ್ಯೆ ಏನೂ ಇಲ್ಲ ಅಮ್ಮ. ಹಾಸ್ಪಿಟಲ್ ಆದಮೇಲೆ ಒಂದಷ್ಟು ವಿಷಯ ಹ್ಯಾಂಡಲ್ ಮಾಡೋದಿರುತ್ತಲ್ಲ, ಅಷ್ಟೇ, ಬೇರೆ ಏನೂ ಇಲ್ಲ. ನೀನು ಚಿಕ್ಕ ಮಗು ಆಗಿದ್ದಾಗಿಂದನೂ ನೋಡ್ತಿದ್ದೀನಿ ಕಣೋ. ಯಾವಾಗ ಹೇಗಿರ್ತೀಯ ಅನ್ನೋದು ನನಗೆ ಗೊತ್ತಾಗಲ್ವಾ? ನಿನ್ನ ಮುಖದಲ್ಲಿ ಒಂದು ಸಣ್ಣ ಬದಲಾವಣೆ ಕೂಡ ನನಗೆ ಗೊತ್ತಾಗುತ್ತೆ. ನಿಜ ಹೇಳು. ಹೇಳಲಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಸರಿ ಅಮ್ಮ, ಹೇಳ್ತೀನಿ. ಈಗ ಈ ಆಸ್ಪತ್ರೆ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಇಲ್ಲ. ಭುವನೇಶ್ವರಿ ಅನ್ನೋರು ಯಾವುದೋ ಕಾರಣಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ. ನಿಮ್ಮ ಆಸ್ಪತ್ರೆ ಮೇಲಿರೋ ಸಂಪೂರ್ಣ ಹಕ್ಕು ಈಗ ನಮ್ಮ ಮೇಡಮ್ ಹೆಸರಿಗೆ ಶಿಫ್ಟ್ ಆಗಿದೆ. ನಾವಿಬ್ರು ಇಲ್ಲಿ ಡ್ಯೂಟಿ ಡಾಕ್ಟರ್ ಆಗಿ ಜಾಯ್ನ್ ಆಗ್ತೀವಿ. ನೀವು ಡ್ಯೂಟಿ ಡಾಕ್ಟ್ರಾಗಿ ಕಂಟಿನ್ಯೂ ಆಗಬೇಕು ಅನ್ನೋದಿದ್ದರೆ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಹಾಕಿರೋ ಒಂದಷ್ಟು ಕಂಡೀಷನ್ಗಳನ್ನ ನೀವು ಒಪ್ಕೋಬೇಕಾಗತ್ತೆ. ಇಷ್ಟೊಂದೆಲ್ಲ ಆಗಿದೆಯಾ? ಯಾರು ಆ ಭುವನೇಶ್ವರಿ? ಗೊತ್ತಿಲ್ಲ ಅಮ್ಮ, ಆದರೆ ಗೊತ್ತು ಮಾಡ್ಕೋತೀನಿ. ಆದರೆ ಅಮ್ಮ ಪ್ಲೀಸ್, ಈ ವಿಷಯ ಬಂಗಾರಿ ಹತ್ರ ಹೇಳಕ್ಕೆ ಹೋಗಬೇಡಿ. ಅವ್ರಿಗೆ ಹಾಸ್ಪಿಟ್ಲ್ ಅಂದರೆ ಜೀವನ ಇಟ್ಕೊಂಡಿದ್ದಾರೆ. ನಿಜ ಕಣೋ, ಅತ್ತೆ ಗೊತ್ತಾದರೆ ತುಂಬ ನೊಂದ್ಕೋತಾರೆ. ನಾನು ಹೇಳಲ್ಲ. ಆದರೆ ನೀನು ಹಗಲು ರಾತ್ರಿ ಅಂತಲೂ ನೋಡದೆ ಕೆಲಸ ಮಾಡ್ತಿದ್ರೆ ನಿನ್ನ ಆರೋಗ್ಯ ಏನಾಗಬೇಡ. ಒಂದು ಕೆಲಸ ಮಾಡಿ, ನಿಮ್ಮಿಬ್ರಲ್ಲಿ ಯಾರಾದರೂ ಒಬ್ರು ಮನೆಗೆ ಬನ್ನಿ, ಫ್ರೆಶ್ ಆಗಿ ರೆಸ್ಟ್ ತಗೊಂಡು ಆಮೇಲೆ ಬರೋರಂತೆ. ನನಗೆ ಮಾರ್ನಿಂಗ್ ಡ್ಯೂಟಿ ಸ್ಟಾರ್ಟ್ ಆಗಿದೆ, ನಾನು ಬರೋಕ್ಕಾಗಲ್ಲ. ನಿಧಿ, ನೀವು ಹೋಗಿ. ಇಲ್ಲ, ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಅಮ್ಮ, ಸದ್ಯಕ್ಕೆ ನೀವು ಹೊರಡಿ. ಅಜ್ಜಿ ಹತ್ರ ಎಮರ್ಜೆನ್ಸಿ ಆಪರೇಷನ್ ನಡೀತಿದೆ ಅಂತ ಹೇಗಾದರೂ ಮಾಡಿ ನಿಭಾಯಿಸಿ. ಸರಿ, ನಾನೀಗ ಹೊರಡ್ತೀನಿ. ಆದರೆ ನೀವಿಬ್ರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಏನೋ ಈ ಸರಿ ಸಂಬಳ ಆಗಿದ ತಕ್ಷಣವೇ ನಾನು ಕರೆಕ್ಟಾಗಿ ಬಂದು ಸೇರಿಬಿಡ್ಬೇಕು. ನೋಡಿ, ಭುವನೇಶ್ವರಿ ಅವ್ರು ಎಲ್ಲಿರ್ತಾರೆ? ಏಕೆ, ಏನಾಗಬೇಕಿತ್ತು? ನಮ್ಮನೇಲಿ ಫಂಕ್ಷನ್ ಇದೆ, ಊಟ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ಕರೆಯೋದಕ್ಕೆ. ಏನಾಗಿ ಮಾತಾಡ್ತೀರಾ? ನೀವೇನು ಇಲ್ಲಿ ತನಕ ಬಾರಿ ಕರೆಕ್ಟಾಗಿ ಮಾತಾಡಿದ್ದೀರಾ? ಇಲ್ಲ ತಾನೆ? ಮಾತು ಸಾಕು. ನೋಡಿ, ನಮಗೆ ಭುವನೇಶ್ವರಿ ಅವ್ರನ್ನ ಮೀಟ್ ಮಾಡಬೇಕಾಗಿದೆ. ನೀವು ನೆನೆಸ್ಕೊಂಡಿದ ತಕ್ಷಣವೇ ನಮ್ಮ ಭುವನೇಶ್ವರಿ ಮೇಡಮ್ನ ನೀವು ನೋಡೋಕ್ಕಾಗೋದಿಲ್ಲ. ನಮ್ಮ ಭುವನೇಶ್ವರಿ ಮೇಡಮ್ಗೆ ಯಾವಾಗ ನಿಮ್ಮನ್ನು ನೋಡಬೇಕು ಅನ್ಸುತ್ತೋ ಆಗ ಅವರೇ ಕರ್ಸ್ಕೊತಾರೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ. ನಿಮ್ಗೆ ಆಗಲ್ಲ ಅಲ್ವಾ? ಸರಿ, ಫೋನ್ ಮಾಡಿಕೊಡಿ. ಯಾವುದಾದ್ರೂ ಟೈಮಲ್ಲಿ ಅವ್ರು ಬೇಕಾ ಬಿಟ್ಟು ಫೋನ್ ಮಾಡೋಕ್ಕಾಗಲ್ಲ. ಯಾವ ದೇಶದ ಪ್ರೆಸಿಡೆಂಟ್ ರೀ ನಿಮ್ಮ ಮೇಡಮು? ಏನು ಅಷ್ಟೊಂದು ಬಿಸಿನಾ? ನೋಡಿ, ನನಗೆ ಕೆಲಸ ಇದೆ.
ಅವ್ರು ಫೋನ್ ಮಾಡಿದಾಗ ನಾನೇ ನಿಮಗೆ ಕೊಡ್ತೀನಿ. ಇಲ್ಲಿ ನೀವು ಹೋಗ್ತಾ ಇರಿ. ಎಕ್ಸ್ಕ್ಯೂಸ್ ಮೀ, ನೀವು ಫೋನ್ ಮಾಡಿಕೊಟ್ರೆ ಸರಿ, ಇಲ್ಲ ಅಂದರೆ ನಡೆಯೋದೇ ಬೇರೆ. ಇನ್ನೊಂದು ಮುಖ ನೋಡೋ ಪರಿಸ್ಥಿತಿ ನಿಮಗೆ ಬೇಡ. ಬಿ ವೆರಿ ಕೇರ್ಫುಲ್. ಒಂದು ನಿಮಿಷ. ಹಲೋ ಮೇಡಮ್, ಡಾಕ್ಟರ್ ಕರ್ಣ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇದ್ದಾರೆ. ಓ ಕೊಡು. ಸರಿ ಮೇಡಮ್, ತೊಳಿ. ನಮಸ್ತೆ. ನಮಸ್ತೆ. ಹೇಗಿದೆ ನಿನ್ನ ಅವಸ್ಥೆ? ನಿನ್ನ ಧ್ವನಿ ಕೇಳ್ತಾ ಇದ್ರೆ ಬಳಲಿ ಬೆಂಡಾಗಿರೋ ಹಾಗಿದೆ. 1-2 ದಿನ ರಜಾ ಬೇಕಾ, ಅಥವಾ ಇಷ್ಟೊಂದು ಕೆಲಸ ಮಾಡೋಕ್ಕಾಗದೇ ಇಲ್ಲ, ನನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಗೋಕರಿಯೋದಕ್ಕೆ ಫೋನ್ ಮಾಡಿದ್ಯಾ? ನೋ ಪ್ರಾಬ್ಲಮ್, ರಿಸೈನ್ ಮಾಡಿ ಆಚೆ ಹೋಗ್ತಾ ಇರ್ಬೋದು. ಕೆಲಸ ಎಷ್ಟೇ ಇರಲಿ ಅದಕ್ಕೆಲ್ಲ ಹೆದರನಲ್ಲ ನಾನು. ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ. ಆದರೆ ನನಗೆ ನಿಮ್ಮ ಜೊತೆ ಮಾತಾಡಬೇಕಾಗಿದೆ, ಅದು ಫೇಸ್ ಟು ಫೇಸ್. ನೀವೆಲ್ಲಿದ್ದೀರಾ ಹೇಳಿ, ನಾನೇ ಬರ್ತೀನಿ. ಛೇ, ಈ ಕರ್ಣ ಪದೇ ಪದೇ ಭುವನೇಶ್ವರಿ ಹತ್ರ ಮಾತಾಡೋ ಹಾಗಾಗ್ತಿದೆಯಲ್ಲ, ಇದಾಗಬಾರ್ದು. ಯಾಕೆ ನನ್ನ ಭೇಟಿಯಾಗಕ್ಕೆ ಇಷ್ಟು ಉತ್ಸಾಹ? ಕ್ರಿಮಿನಲ್ ಥರ ಮುಖ ತೋರಿಸದೆ ಬರೀ ಫೋನಲ್ಲಿ ಧಮಕಿ ಹಾಕೋದಲ್ಲ, ಧೈರ್ಯ ಇದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು. ನಿಮಗೂ ನನ್ನ ಕುಟುಂಬಕ್ಕೂ ಏನು ಸಂಬಂಧ ನನಗೆ ಗೊತ್ತಾಗಬೇಕು. ದ್ವೇಷಕ್ಕೆ ಏನು ಕಾರಣ, ಯಾಕೆ ಹೀಗೆ ಮಾಡ್ತಿದ್ರೆ ನಾನು ತಿಳ್ಕೋಬೇಕು. ನಿನ್ನ ಕುತೂಹಲ, ತಳಮಳ, ಆತಂಕ ಎಲ್ಲ ನನಗೆ ಅರ್ಥ ಆಗುತ್ತೆ. ನಿನಗಿರೋ ಪ್ರಶ್ನೆಗಳಿಗೆ ಉತ್ತರ ಆದಷ್ಟು ಬೇಗ ಸಿಗುತ್ತೆ. ಒಂದು ಉತ್ತರಕ್ಕೋಸ್ಕರ ನಾನು ಎಷ್ಟು ವರ್ಷ ಕಾದಿದ್ನೋ ಖಂಡಿತ ಅಷ್ಟಂತೂ ಸತಾಯಿಸೋದಿಲ್ಲ. ನಿನಗೆ ಗೊತ್ತಾ, ಆ ಥರ ಕಾದು ಕೊನೆಗೆ ಉತ್ತರ ಸಿಕ್ಕಿದ್ರು ಪ್ರಶ್ನೆ ಏನು ಅಂತಾನೆ ಮರ್ತು ಹೋಗಿರುತ್ತೆ. ಖಂಡಿತ ಹಾಗಾಗಕ್ಕಂತೂ ನಾನು ಬಿಡೋದಿಲ್ಲ. ಉತ್ತರ ನಾನೇ ಖುದ್ದಾಗಿ ಕೊಡ್ತೀನಿ, ಚಿಂತೆ ಬೇಡ. ಹಲೋ ಹಲೋ ಹಲೋ. ಪದೇ ಪದೇ ಮಾತಾಡಿದ್ರೆ ಅವ್ರು ಸಿಗಲ್ಲ, ಅವ್ರು ಇಷ್ಟು ಸಿಕ್ಕಿರೋದೇ ಹೆಚ್ಚು. ಏನಾಯ್ತು ಕರ್ಣ? ಆ ಭುವನೇಶ್ವರಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಂದರೆ ಹಾಕ್ತಾನೆ ಇಲ್ಲ. ಅಮ್ಮಂಗೆ ಆಲ್ರೆಡಿ ವಿಷಯ ಗೊತ್ತಾಗಿದೆ. ಇನ್ನು ಅಜ್ಜಿ ಗೊತ್ತಾಗೋ ಮೊದಲು ನಾವು ಈ ಸಿಚುವೇಶನ್ ಸಾಲ್ವ್ ಮಾಡಲೇಬೇಕು. ಈ ವಿಷಯ ನನಗೆ ಬಿಡು, ನಾನು ಮ್ಯಾನೇಜ್ ಮಾಡ್ತೀನಿ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಅತ್ತೆ? ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ವಲ್ಲ. ಕರ್ಣ, ಈ ಆಸ್ಪತ್ರೆ ನಮ್ಮೆಲ್ಲರಿಗೂ ಸೇರಿದ್ದು. ಅಪ್ಪನ ಜೀವಮಾನದ ಆಸೆ ಇದು. ಅಷ್ಟು ಸುಲಭಕ್ಕೆ ಇವರೆಲ್ಲ ಸೇರಿ ಧೂಳಿಪಟ ಮಾಡೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ.